ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ನಮಸ್ಕಾರ. ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟ್ ವತಿಯಿಂದ ಮಹಿಳಾ ಸಬಲೀಕರಣ ಯೋಜನೆಯ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಕೈವಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದಲೂ ಯುವತಿಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ, ಕಂಪ್ಯೂಟರ್, ಬ್ಯೂಟಿಷಿಯನ್, ಸ್ಪೋಕನ್ ಇಂಗ್ಲಿಷ್ ತರಬೇತಿ ನೀಡಲಾಗುತ್ತಿದ್ದು, ಶನಿವಾರ ಚಿಂತಾಮಣಿಯ ಶ್ರೀ ಯೋಗಿನಾರಾಯಣ ಸ್ವಾಮಿ ಸನ್ನಿಧಾನದಲ್ಲಿ ತರಬೇತಿ ಪಡೆದಿರುವ 862 ಯುವತಿಯರಿಗೆ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಕೈವಾರದ ಶ್ರೀ ಯೋಗಿನಾರಾಯಣ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಜಂಗಮಕೋಟೆ, ದಿಬ್ಬೂರಹಳ್ಳಿ, ಹಳೆ ಟೌನ್ ಹಾಗೂ ಚಿಂತಾಮಣಿ ತರಬೇತಿ ಕೇಂದ್ರದ ಮಾಲೀಕರು ಭಾಗವಹಿಸಿದ್ದರು. ಶ್ರೀ ಯೋಗಿನಾರಾಯಣ ಯತೀಂದ್ರ ಸನ್ನಿಧಾನದ ಧರ್ಮಾಧಿಕಾರಿಗಳಾದ ಶ್ರೀ MR ಜಯರಾಮ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಹಿಂದೂ ಧರ್ಮ ಭಾರತದ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಯುವತಿಯರ ಆಚಾರಗಳ ಬಗ್ಗೆ ಉಪನ್ಯಾಸ ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀಡಿದ ತತ್ವ ಸಂಸ್ಕೃತಿ ಪಾಲಿಸಬೇಕೆಂದ ಅವರು ಯುವತಿಯರು ಉಪಸಂದೇಶ ಪಡೆದು ಕಟುಬದ್ಧರಾಗಬೇಕೆಂದು ಹೇಳಿದರು. ಸಮಾಜ ಸೇವೆ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಸೇವಾ ಜೀವಿ ಎಂಬ ಪುರಸ್ಕಾರವನ್ನು 8 ಜನ ಮಹನೀಯರಾದ ಶ್ರೀ ಮಲ್ಲಿಕಾರ್ಜುನ, ಶ್ರೀ ಭಾಸ್ಕರ್, ಅನಿಲ್, ಪ್ರತಿಷ್ಠಾನದ ಟ್ರಸ್ಟ್ ಸದಸ್ಯ ಶ್ರೀ ಕೆ ನರಸಿಂಹಪ್ಪ, ಕೃಷ್ಣಪ್ಪ, ಅಶೋಕ್, ಜಯರಾಮ್ ESS ನೇತೃತ್ವದಲ್ಲಿ ಇವರಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆಯೋಜಕರು ಕುಮಾರಿ ಗಾನವಿ, ಕುಮಾರಿ ವಂದನಾ, ಗೌತಮಿ, ಲಕ್ಷ್ಮಿ ಹಾಗೂ ಕಾರ್ಯಕ್ರಮದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನದ ರಾಜ್ಯ ನಿರ್ದೇಶಕ ಸುರೇಶ್, ಟ್ರಸ್ಟ್ನ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿದಿನ ಅನ್ನದಾನ ನಡೆಯುವಂಥ ಅದೊಂದಿನ ಆಮೇಲೆ ಸುತ್ತಮುತ್ತ ಹಳ್ಳಿಗಳಿಗೂ ಹೋಗಿ ಭಜನೆ ಮಾಡೋ ಕಾರ್ಯಕ್ರಮವನ್ನು ನೀಡುತ್ತಿದ್ದರು. ಕರೋನಾ ಸಮಯದಲ್ಲಿ ಮಾತ್ರ ನಿಂತಿಕೊಂಡು ಹೇಳ್ತಾರೆ. ಆದರೆ ಇಂಥ ಕಾರ್ಯ ಈ ಕ್ಷೇತ್ರದಲ್ಲಿ ನಾವು ನಾವೆಲ್ಲರೂ ಧನ್ಯವಾದ. ಭಾಗ 2ನೇ ಭಾಗ, ನೀವು ಪ್ರತಿಯೊಬ್ಬರಿಗೆ ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ. ಪ್ರತಿಷ್ಠಾನಗಳಿಂದ ಹೆಣ್ಣುಮಕ್ಕಳಿಗೆ ಅಮಾನ್ಯ ಹೆಣ್ಣುಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಕಟ್ಕೊಳ್ಬೋದು. ಅಮಾನ್ಯ ಹೆಣ್ಣುಮಕ್ಕಳಿಂದ ಕಟ್ಕೊಳ್ತಾ ಇದ್ದೀರಾ. ನಿಮಗೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದೆ. ನಮ್ಮ ಅಪೇಕ್ಷೆ ಏನು, ನಮ್ಮ ಅಪೇಕ್ಷೆ ಏನು, ನಮ್ಮ ಯಾರು ನಮ್ಮ ಉದ್ಯೋಗ ತಗೊಂಡಿಲ್ಲ, ತಗೊಳ್ಳೋದಿಲ್ಲ. ಆಗ ಒಂದು ಅಪೇಕ್ಷೆ ಏನು, ನೀವು ಏನು ಅಭ್ಯರ್ಥಿಕೊಂಡು ಒಂದು ಕಾಲದಲ್ಲಿ ನಿಂತ್ಕೊಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲೂ ಇದೇ ಥರ ಕಾರ್ಯ ನೀವು ಮಾಡಬೇಕು ಅಂದರೆ ನಮ್ಮೊಂದು ಕೋರಿಕೆ ಅಷ್ಟೇ. ನೀವೇನಾದರೂ ಧರ್ಮ ಕಾರ್ಯ ಕಾರ್ಯ ಮಾಡ್ಕೊಂಡು ಬರಬೇಕು. ಇಷ್ಟು ನಮ್ಮ ಇಚ್ಛೆ ಅಭ್ಯರ್ಥಿ ಏನಿಲ್ಲ. ಇದೇ ಥರ ನಾನಾದ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾನು ಸ್ವಲ್ಪ ನಮಗೆ ಘೋಷಣೆ ಕೊಡೋಣ. ಭಾರತ ಮಾತಾ ಕಿ ಜೈ ಅಂತೀನಿ, ನೀವು ಜೈ ಅಂತೀನಿ. ಹೋಗೋ ಭಾರತ ಮಾತಾ ಕಿ, ಹೋಗೋ ಭಾರತ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ವಂದೇ ವಂದೇ. ಧನ್ಯವಾದ.
ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಎಲ್ಲ ಚೆನ್ನಾಗಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಆಗಿದೆ. ನೆಕ್ಸ್ಟ್ ಕೈವಾರ, ಅದಾದ್ಮೇಲೆ ಎಚ್ ಕ್ಲಾಸ್. ಜಂಗಮಪಡಿ ಆಗಿದೆ. ಗೌರಿಗಿನ್ನರು ಬೇಗ ಬನ್ನಿ ಅಮ್ಮ. ಬಂದಿದ್ದೀರಮ್ಮ. ಎಚ್ ಕ್ಲಾಸ್ ಇದ್ದಾರಾ? ಗೌರಿಗಿನ್ನರು ಆದ ತಕ್ಷಣ ಎಚ್ ಕ್ಲಾಸ್ ಮುಗಿಸ್ಕೊಳ್ಳಿ. ಹಾ ಇರಿ, ಟೀಕೆ ಕವರ್ ಮಾಡ್ತಾರೆ. ಸರಿ, ಕವರ್ ಮಾಡಿ. ದಯವಿಟ್ಟು ಎಲ್ಲ ಬೇಗ ಕೂತ್ಕೋಬೇಕು. ಕೊನೆಯ ಟಿಕೆಟ್ ಅಷ್ಟೇ. ಎಕ್ಸ್ ಕ್ಲಾಸ್ ಆದ ತಕ್ಷಣ ಶಾಂತಿ ಮಾಡ್ತಾ ಇರುತ್ತೆ. ಹಾಗಾಗಿ ಮತ್ತೆ ಹೇಳಿಸ್ಕೊ. ಹಾ ಮೂವಾಗಿ ಯಾರು ಸಿಕ್ಕಿಲ್ಲ ಈ ತರ ನೋಡಿ. ಇಲ್ಲಿ ಸ್ಟೇಜ್ ಕ್ಲಿಯರ್ ಮಾಡಿ. ಶಿಕ್ಷಕ ಯಾರು ಇರಬಾರ್ದು. ಚಿಕ್ಕಬಳ್ಳಾಪುರ ಟೀಮು 20 ನಿಮಿಷದಿಂದ ಹೇಳ್ತಾರೆ, ಕೆಲಸ ಮಾಡ್ತಾ ಇಲ್ಲ ನೀವು. ಬೇಗ ಕೂತ್ಕೊಳ್ಳಿ.
ನಮಸ್ತೆ ಸರ್. ಇದು ಸೇವಾ ಪ್ರತಿಷ್ಠಾ ಹಾಗೂ ಸಮರ್ಪಕ ಸೇವಾ ಕಡೆಯಿಂದ ನಮಗೆ ತುಂಬಾ ಉಪಕಾರ ಆಗಿದೆ. ನಾನು ಟೈಲರಿಂಗ್ ಕ್ಲಾಸ್ ಕಲಿತಿದ್ದು ಕನಕಾ ಮೇಡಮ್ ಅವರ ಹತ್ರ. ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ನಮಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ನಾವು ಒಂದು 25,000 ಸಂಬಳ ತೆಗಿತಾ ಇದ್ದೀನಿ. ನಾನೇ ನನ್ನ ಮಗು ಸ್ವಂತ ಬೆನ್ನಿಂದ ನಾನು ಓದಿಸ್ತಾ ಇದ್ದೀನಿ. ಮತ್ತೆ ನಾನು ಚೀಟಿ ಕಟ್ಕೊಂಡಿದ್ದೀನಿ. ನನ್ನ ಮಗು ನಾನು ಏನಿದ್ರು ನಾನೇ ಸ್ವಂತ ದುಡಿಮೆಯಿಂದ ಮಾಡಬೇಕಂತ ಮಾಡ್ತಾ ಇದ್ದೀನಿ. ನನ್ನ ಮನೆ ನಾನೇ ನಡೆಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸಾಹಿತ್ಯ ಕೈವಾರದಿಂದ ಬಂದಿರೋದು. ಹೊರಗಡೆ ಹೋಗಿ ದುಡಿಯೋಕೆ ಆಗ್ತಿರೋರಿಗೆ ಇದು ಒಳ್ಳೆ ಅವಕಾಶ. ನಾನು ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಮನೆ ಜವಾಬ್ದಾರಿ ನಡೆಸ್ಕೊಂಡು ನಾನು ಕೆಲಸವನ್ನು ಕಲಿತಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಸಮರ್ಪಕ ಸೇವಾ ಟ್ರಸ್ಟ್ ಕಡೆಯಿಂದ ನನಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ನಿಮ್ಮನಿದ್ದು. ನನ್ನ ಹಸ್ಬೆಂಡ್ ಪೊಲೀಸ್ ಆಫೀಸರ್. ಆದರೂ ಹಿಂದೂ ಸೇವಾ ಸಮಿತಿ ಮತ್ತು ಸಮರ್ಪಕ ಟ್ರಸ್ಟಿಂದ ನಾನು ಟೈಲರಿಂಗ್ ಕಲ್ತಿದ್ದೀನಿ. ಅದಾದ್ಮೇಲೆ ಪಾಲ್ಗಳನ್ನು ಕಲ್ತಿದ್ದೀನಿ. ಎರಡು ಕಲ್ತ್ಕೊಂಡು ಇವಾಗ ಟೈಲರಿಂಗ್ ನನ್ನ ಮಕ್ಕಳಿಗೆ ಎಲ್ಲ ಬಟ್ಟೆಗೆಲ್ಲ ಹೊಲಿತೀನಿ. ಫ್ಯಾಷನ್ ಡಿಸೈನರ್ ಮತ್ತೆ ಪಾರ್ಲರ್ದು ಎಲ್ಲ ಕಲ್ತ್ಕೊಂಡು ಫೇಶಿಯಲ್ ಎಲ್ಲ ಮಾಡ್ತೀವಿ. ನಮ್ಗೆ ಇಷ್ಟೆಲ್ಲ ನಮ್ಮ ಗುರುಗಳು ಎಲ್ಲ ಕಲಿಸಿದ್ದಾರೆ. ಅನಿಲ್ ಜಿ ಸರ್ ಮತ್ತೆ ನಮ್ಮ ಮೇಡಮ್ ಗೀತಾ ಮೇಡಮ್, ಟೈಲರಿಂಗ್ ಮೇಡಮ್, ದಿನಮಣಿ ಮೇಡಮ್ ಎಲ್ಲರಿಗೂ ನಮಸ್ಕಾರ. ವ್ಯವಸ್ಥೆ ಮಾಡೋ ದೃಷ್ಟಿಯಿಂದ ವಾರಕ್ಕೊಮ್ಮೆ ಮಾತೃಮಂಡಳಿಗಳು ಹಾಗೆ ಕಿಶೋರಿ ವರ್ಗ ಈ ಬೇರೆ ಬೇರೆ ಅಟ್ರಾಕ್ಷನ್ಗೆ ಟೀನೇಜರ್ ಇರುವಂತಹ ಹೆಣ್ಮಕ್ಳು ಬಲಿಯಾಗಬಾರದು ಅಂತ ಅಂದ್ಬಿಟ್ಟು ಕಿಶೋರಿ ವಿಕಾಸ ಕೇಂದ್ರಗಳು ಕೂಡ ಸುಮಾರು ಒಂದು 120 ಕಿಶೋರಿ ವಿಕಾಸ ಕೇಂದ್ರಗಳು ಕೂಡ ನಡೀತಾ ಇದೆ. ಅದಾದ್ಮೇಲೆ ನಿರಾಮಯ ಅಂತ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಫಾರಿನಲ್ಲಿರ್ತಾರೆ ಮಕ್ಕಳು, ತಂದೆ ತಾಯಿ ಇಲ್ಲೇ ಇರ್ತಾರೆ ಊರಲ್ಲಿ, ಬೆಂಗಳೂರು ಇಂಥ ನಗರಗಳಲ್ಲಿ. ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಸೇವೆ ಮಾಡೋದಕ್ಕೋಸ್ಕರ ನಿರಾಮಯ ಅಂತ ಯಾರು ಉದ್ಯೋಗ ಇರೋದಿಲ್ಲ ಅವರಿಗೆ ನರ್ಸಿಂಗ್ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಟ್ಟು ಅಲ್ಲಿ ಸೇವೆಯನ್ನು ಮಾಡುವಂಥದ್ದು ನಿರಾಮಯ ಅಂತ. ಅದು ಕೂಡ ಕರ್ನಾಟಕದಾದ್ಯಂತ ಇವಾಗ ನಡೀತಾ ಇದೆ. 5ನೇ ಒಂದು ಶಿಬಿರ ಕೂಡ ಆಗಿದೆ ನಿರಾಮಯದ್ದು. ಸುಮಾರು 240 ಫಲಾನುಭವಿಗಳು ಅದರಲ್ಲಿದ್ದಾರೆ. ಹಾಗೆ ಹೊಲಿಗೆ ತರಬೇತಿ ಕೇಂದ್ರಗಳು ಸರಿಸುಮಾರು ಒಂದು 23ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಹೊಲಿಗೆ, ಬ್ಯೂಟಿಷಿಯನ್, ಕಂಪ್ಯೂಟರ್ ಮತ್ತೆ ಕಸೂತಿ ಈ ಎಲ್ಲ ಶಿಕ್ಷಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಒಟ್ಟರೆ ಕಳೆದ 4 ವರ್ಷಗಳಲ್ಲಿ ಕೊರೋನಾದಿಂದ ಕುಟುಂಬಗಳು ಬೀದಿಗೆ ಬರಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅಂತಹ ಕುಟುಂಬಗಳಿಗೆ ಅನುಕೂಲವಾಗಲಿ ಅಂತ ಬಿಟ್ಟು ಇಲ್ಲಿ ಪ್ರಾರಂಭ ಮಾಡಿದ್ದು ಯುನಿಯನ್ ಗೌರ್ಮೆಂಟ್ ಅಂತ. ಕಳೆದ 5ನೇ ವರ್ಷ 5 ವರ್ಷಕ್ಕೆ ಸುಮಾರು 3,200ಕ್ಕಿಂತ ಹೆಚ್ಚು ಮಾತೆಯರಿಗೆ ಶಿಕ್ಷಣವನ್ನ ಕೊಡಲಾಗಿದೆ. ಅದಲ್ಲದೆ ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತು ಸಮರ್ಪಕ ಸೇವಾ ಟ್ರಸ್ಟ್ ಅಡಿಯಲ್ಲಿ SSLC ಟಾಪಪ್ ಯೋಜನೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಒಂದು 8,000 ಮಕ್ಕಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ SSLC ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳಿಗೆ 550 ರೂಪಾಯಿ ತರ ಕೊಡುವಂತಹ ಒಂದು ಕೆಲಸ ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಗ್ತಾ ಇದೆ. ಹಾಗೆ ಶಾಲೆಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು, ಶೌಚಾಲಯಗಳ ನಿರ್ಮಾಣ ಈಗ ಗುರುಮಠದಲ್ಲಿ ಶ್ರೀ ರಾಜಣ್ಣಜಿಯವರ ಒಂದು ಮಾರ್ಗದರ್ಶನದಲ್ಲಿ 31 ಶೌಚಾಲಯಗಳ ನಿರ್ಮಾಣ ಆಗ್ತಾ ಇದೆ. ಹಿಂದೆ ಇದೇ ಜನಮಕೋಟೆ, ಎಕ್ಸ್ಟ್ರಾಸ್, ಬೇರೆ ಬೇರೆ ಕಡೆ ದಿಬ್ಬೂರಹಳ್ಳಿ ಇಂಥ ಕಡೆ ಎಲ್ಲ ಶೌಚಾಲಯಗಳ ನಿರ್ಮಾಣ ನಡೆದಿದೆ CSR ಫಂಡ್ ವತಿಯಿಂದ. ಹಾಗೆ 6 ಪ್ಲಾಂಟ್ಗಳನ್ನು ಕೊಡುವಂತ ಕೆಲಸ ಯಥೇಚ್ಛವಾಗಿ ನಡ್ಕೊಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದ ಚಟುವಟಿಕೆಗಳಾಗಿದೆ. ಇದ್ರ ಜೊತೆಗೆ ಯಾರು ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಅನಾಥ ಮಕ್ಕಳಿರ್ತಾರೆ ಅಂತ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಸಂಪೂರ್ಣ ಉಚಿತವಾಗಿ ಸಾಕುವಂತ ಕೆಲಸ ಆಗುತ್ತೆ. ಸುಮಾರು 12 ನೆಲೆಗಳು ಅಂದ್ರೆ ಅನಾಥ ಆಶ್ರಮ ಅಂತ ಕರೆಯುವುದು ವಿದ್ಯಾರ್ಥಿಗಳನ್ನ 12 ನೆಲೆಗಳಲ್ಲಿ 478 ಮಕ್ಕಳು ಈಗ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮನೋರಂಜನ ಇದು ವಿಕಲಚೇತನ ಮಕ್ಕಳು ಬೀದಿಯಲ್ಲಿರ್ತಾರೆ ಅಥವಾ ಯಾರು ನೋಡ್ಕೊಳ್ಳೋದಿರಲ್ಲ, ಅವರೆಲ್ಲರನ್ನ ಸಾಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು 275 ಮಕ್ಕಳು ಮನೋರಂಜನದಲ್ಲಿ ಈಗ ನಮ್ಮ ಬಳಿಯಲ್ಲಿ ತಮ್ಮ ವ್ಯಾಸಂಗವನ್ನ ಮತ್ತೆ ಆರೋಗ್ಯವನ್ನು ನೋಡ್ಕೊಂಡು ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಸುಪ್ರಜಾ ಗರ್ಭ ಸಂಸ್ಕಾರ ಕೇಂದ್ರ ಅಂತ ಅಂದ್ಬಿಟ್ಟು ಮಕ್ಕಳು ಹುಟ್ಟುವಂತ ಮಕ್ಕಳು ನಮಗೆಲ್ಲ ಗೊತ್ತಿದೆ. ಅಭಿಮನ್ಯು ಶ್ರೀಕೃಷ್ಣ ಹೊಟ್ಟೆಲಿದ್ದಾಗ ತಾಯಿ ಮಾತನ್ನ ಕೇಳಿಸ್ಕೊಳ್ತಿದ್ರು ಅಂತ ಒಂದು ಸುಪ್ರಜಾ ಅಂದ್ರೆ ಅತ್ಯಂತ ಉತ್ತಮವಾದಂತಹ ಪ್ರಜೆ ಹುಟ್ಟಿಗೆ ಅಂತ ಅಂದ್ಬಿಟ್ಟು ಸುಪ್ರಜಾ ಸಲಹಾ ಕೇಂದ್ರಗಳನ್ನು ತೆರೆದಿದ್ದೇವೆ. ಹಾಗೆ ಕೊನೆಯದಾಗಿ
ನಮ್ಮ ವಿಶ್ವಸಂಸ್ಥೆ ವೇಣುಗೋಪಾಲಜಿ, ರಾಜಣ್ಣಜಿ ಇವರೆಲ್ಲರ ಒಂದು ಪರಿಶ್ರಮದಿಂದ ನಮ್ಗೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸುಮಾರು ಕಾರ್ಯಕ್ರಮ ಇದೆ, ಹೇಳಿದ್ರೆ ಜಾಸ್ತಿ ಇದೆ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063ಗೆ ಸಂಪರ್ಕಿಸಬಹುದು.